ಹಾಯ್ ಮಾಮ. ಮದುವೆ ಆಗಿ 17-18 ವರ್ಷ ಆತು. ಆಮೇಲೆ ನಮ್ಮ ಲಘು ಪಾಪು ಆಗಲಿಲ್ಲ. ಇನ್ನೂ ಎತ್ತರಕ್ಕೆ ಬೆಳೆಯಿಲ್ಲ ಅನ್ನೋದು ನನ್ನ ಆಸೆ. ನಮ್ಮ ಅಕ್ಕಾರ ಮಗಳ ಕಾಸು 8-9 ವರ್ಷ ನಮಗೆ ಮಕ್ಕಳಾಗಲಿಲ್ಲ ರೀ. ಆಗಿನ ಟೈಮ್ನೊಳಗೆ ನನ್ನ ಹೆಂಡತಿ ಏನು ಹಾಕಿರಿ ಮಕ್ಕಳ ಸಂಬಂಧ ನನಗೆ ಇನ್ನೊಂದು ಬೇರೆ ಮದುವೆ ಆಗಿ ಮುದ್ದಿನ ಹೆಂಡತಿ ನನ್ನ ಮುದ್ದಿನ ಹೆಂಡತಿ ಈ ಜೀವಕ್ಕೆ ನೀನೇ ಸ್ಫೂರ್ತಿ. ಲವ್ ಯು ಕಣೆ. ಬೇಡ ನಗರಿ ಧಾರವಾಡ ಹುಡುಗಿ ನನ್ನೂರ. ಈ ಥರ ಹಾಡು ಬರಿಬೇಕಂದ್ರೆ ಕಾರಣ ನಮ್ಮ ಶ್ರೀ ರೆಕಾರ್ಡಿಂಗ್ ಸ್ಟುಡಿಯೋ ಮಾಲೀಕರು ಬಂದ ಇಳಿಯತ್ತಿದ್ದಿ ಧಾರವಾಡ ಶಿವಾಜಿ ಕ್ರಾಸ್. ಧಾರವಾಡ ಮ್ಯಾಗ ಬರ್ದಿರಿ ಹಾಡು ಹೈಲೈಟ್ ಆಗೈತೆ. ಇನ್ನೊಂದು ಹಾಡು ಯಾಕೆ ಧಾರವಾಡ ಮ್ಯಾಗ ಬರಿಬಾರ್ದು, ಧಾರವಾಡ ಹೆಸರು ತಗೊಂಡ ಇದು ಹೈಲೈಟ್ ಆಕತ್ತ ಅನ್ನೋದು ನನಗೆ ಮನಸ್ಸಿನಾಗ ಅನ್ಕೊಂಡಿದ್ದೆ. 1.5 crore ರೀ ಸರ್. ಸಣ್ಣ ಮಾತಲ್ರಿ. ಇದೇನೈತೆ ಸರ, ಕಂಪ್ನಿಗೆ ಮಾತಾಡಿ ಅವ್ರು ಕೊಟ್ಟಿದ್ದೆ ಸರ. 10 ಮಿಲಿಯನ್ ಗಟ್ಲೆ ಹೊಂಟ ಮ್ಯಾಗ ಅವರು 10 ಮಿಲಿಯನ್ ನಾವು ತಗೊಂಡ್ ಮ್ಯಾಗ ನಿಮ್ಗೆ ಮ್ಯಾಗಿದ್ ಕೊಡ್ತೀವಿ ಅಂದ್ರ ಸರ್. 10 ಮಿಲಿಯನ್ ಆಗೋಮಟ್ಟ ಕಂಪ್ನಿಗೆ ಹೋಗ್ರಿ ಸರ್. ನಿಮ್ಗೆ ಎಷ್ಟು ಬಂದದ್ರಿ ಸರ್ ಈ ಸಾಂಗ್? ಹತ್ತ ಬಾರ ಬಂಡ್ಯಾಗ ಇನ್ಕಿ ನೋಡ್ಬೇಡ ಕಿನಿಕ್ಯಾಗ. ಈ ಹಾಡಿನ ಬಗ್ಗೆ ಸರ, ಇದನ್ನ ತಲೆಯಾಗ ಒಂದು ರೈತರ ಬಗ್ಗೆ ಹಾಡ ಅಂದ್ರ ಇತ್ತಿತ್ಲಾಗ ರೈತರಿಗೆ ಕಣ್ಣೆ ಕೊಡಾಕ್ನ ಹಿಂದ್ ಮಾಡತ್ತಾರ ಸರ್. ಹೌದ್ರಿ. ನೌಕರಿ ಬೇಕು, ನೌಕರಿ ಗಂಡ ಬೇಕು. ಬಟ್ ಸರ್ ಅದಂತೂ 100% ರೀ. ಇನ್ 2 ವರ್ಷ ಹೋತಂದ್ರ ರೈತನ್ ಮೀರ್ಸಕ್ ಯಾರ ಕೈಲಿನೂ ಆಗಂಗಿಲ್ಲ. ಅಷ್ಟೊಂದು ವ್ಯಾಲ್ಯೂ ಬರ್ತದ. 101% ರೀ. ರೈತನ ಟೈಮ್ ಬರ್ತದ ಸರ್. ಮತ್ತ ಬರಬೇಕ್ರಿ ಹಾಲ ತರಾಕಂತ ಬಸವಣ್ಣ ಕೈಯಾಗ ಹಿಡದಾನ ಬೆಂದಾಗಿ. ಸರ ಒಂದು 6 ವರ್ಷ 7 ವರ್ಷದಿಂದ ಮಾಡಿದ್ಕ ಹಾಡು ಸರ್. ದೇವೇಂದ್ರ ಆಡಿಯೋ ವಿಡಿಯೋ ಅಂತೇಳಿ ಯೂಟ್ಯೂಬ್ ಚಾನಲ್ ರೀ. ಬಹಳ ಒಳ್ಳೆಯವರು. ನಮ್ಮ ಧಾರವಾಡ ಜಿಲ್ಲಾದ ಕಲಾವಿದರನ್ನ ಭಜನಾದವಾಗ ಈ ಯೂಟ್ಯೂಬ್ ಮುಖಾಂತರ ಬೆಳೆಸ್ತವ್ರು ಅವರಲ್ಲಿ. ಅವ್ರ ಪಾಪ ಒಂದು 3-4 ವರ್ಷದಿಂದ ಈಗ ರಾತ್ರಿ 11 ಗಂಟೆಗೆ ನಾವು ಇದಕ್ಕೆ ಹೆಚ್ಚು ಕುಂತೀವಿ ಅಂದ್ರೆ ಬೆಳಿಗ್ಗೆ 6 ಗಂಟೆಗೆ ನಾವು ಕುರ್ಚಿ ಬಿಟ್ಟು ಇಳುದ್ರಿ. ಅಲ್ಲಿ ಮಟ್ಟ ಕುರ್ಚಿಯಿಂದ ಹೇಳೋ ಪರ್ಮಿಷನ್ ಇಲ್ಲ. ಹಂಗೈತ್ರಿ ಸರ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಿಂಗ ನಾವ್ ಹೆಂಗ್ ಬೇಕಂಗ ಹಾಡಿ ಹೆಂಗ್ ಬೇಕಾದಂಗ ಬರುವಂಗಿಲ್ರಿ. ಹೆಂಗ್ ಬೇಕಾದಂಗ ನಮ್ ತಿಳ್ದಂಗ ಹಾಡಿದ್ವಿ ಅಂದ್ರೆ ಅಲ್ಲಿ ಜಡ್ಜಸ್ ಕುಂತಿರ್ತಾರ್ರಿ. ಒಂದ್ ವಿಷಯ ತಪ್ಪಿದ್ವಿ ಅಂದ್ರೆ ಇಲ್ಲಿ ಯಾಕೆ ಬಿಟ್ಟಿನಿ ಅಂತ ಕೇಳ್ತಾರೆ. ಬಟ್ ನಂಗೆ ಹೆಂಗ ಅನಿಸ್ತದ ಅಂದ್ರೆ ಸರ್, ಒಂದ್ ಈ ನಿಮ್ ಭಜನಾ ಪದ ಆಗ್ಲಿ, ಒಂದ್ ಯಾವ್ದೋ ಒಂದ್ ತತ್ವ ಪದ ಆಗ್ಲಿ, ಏನೋ ಆಗ್ಲಿ, ಅತ್ರ ಇದ್ದಷ್ಟ ಮಹತ್ವತೆ ಮತ್ತ ಅದ್ರದ್ ಬೇಕಾದಂತ ಅಕ್ಷರ ಜ್ಞಾನಕ್ಕ ಸಿಗ್ಲಾರ್ದಷ್ಟ ಮಾನ್ಯತೆ ಇವಾಗಿನ ವಲ್ಗರ್ ಜಾನಪದಕ್ ಸಿಗಾತದೇನೋಪ್ಪ ಅಂತ ಅನಿಸ್ತದ. ಒಂದ ಮಾತು ನೋಡ್ಕೊಳ್ತಾನ ಸರ್, ಈ ಭಜನಾ ಮಾಡೋದ್ರಿಂದ ಜ್ಞಾನ ಆಕತ್ರಿ. ನಮ್ಮ ಮನಿ ಒಳಗ ಬಾಳ ಒಳ್ಳೆರಿ ಎಲ್ಲರೂ. ಯಾಕಂದ್ರೆ ಇಷ್ಟ ದೊಡ್ಡವಾದ್ರು ಸಹಿತ ಇನ್ನು ಮಟಾನು ನನಗ್ ಲೇ ಅಂದಿಲ್ಲ ರೀ ಅವ್ರು ಯಾರು. ನಮ್ಮ ಅಣ್ಣಾರ್ ಬಂತ, ನಮ್ಮ ತಾಯಿಯವ್ರ ಬಂತ, ನಮ್ಮ ತಂದೆಯವ್ರಿಗೆ ಒಂದ್ 4 ವರ್ಷದಿಂದ ತೀರ್ಕೊಂಡ್ರಿ. ಅವರು ಭಾಳ ಒಳ್ಳೆಯವ್ರು ಇದ್ರಿ. ನನ್ ಮ್ಯಾಗ ಭಾಳ ಜೀವ್ರಿ. ನಾ ಈಗೇನು ಸೀಲ್ಡ್ ಏನ್ ತಗೊಂಡ್ ಹೋಗಿದ್ನಲ್ರಿ ಪ್ರೈಸ್ ಮುಗಿದ್ಮ್ಯಾಗ, ಅದನ್ನ ನೋಡಿ ಅದನ್ನ ಜಾಡಿಸಿ ಒರೆಸಿ ಅಲ್ಲಿ ಇದಕ್ಕಿಡಾರ್ರಿ ಅವ್ರು. ಅಷ್ಟೊಂದು ಹಂಗ್ರಿ ಭಾಳ ಜೀವ್ರಿ ನಮ್ಮ ಅಪ್ಪ ಮ್ಯಾಗ. ಅದೇ ರೀತಿ ರೀ, ನಿಮ್ ಬಗ್ಗೆ ನಿಮ್ ಮಿಸಸ್ ಕೂಡ ನಮ್ಮ ಮೀಡಿಯಾಕ್ ಬೈಟ್ ಕೊಟ್ಟಾರ್ರಿ. ಅವ್ರ ಏನ್ ಕೊಟ್ಟಾರ ಅಂತ ಹೇಳಿ ನೋಡೋಣ್ರಿ. ಹಾಯ್ ಮಾಮ. ನಮ್ದು ಮದ್ವಿ ನಿಮ್ ಸಣ್ಣ ವಯಸ್ಸಿನೊಳಗ ನಮ್ದು ಮದ್ವಿ ಆತು. ನಮ್ದು ನಿಮ್ಗೆ ಸಣ್ಣ ವಯಸ್ಸಿನೊಳಗ ಮದ್ವೆ ಆಗಿ 17-18 ವರ್ಷ ಆತು. ಅವಾಗ ನಿಮ್ಮ ಕಂಪ್ನಿ ಹೋಗಿದ್ರಿ. ಎಲ್ಲ ಕಷ್ಟ ಭಾಳ ಇತ್ತು. ಮನೆಯೊಳಗು ಏನೆಲ್ಲ ಇದು ಇತ್ತು. ನೀವು ಹೊರಗೆ ದುಡಿದು ಬರ್ತಿದ್ರಿ. ರಾತ್ರಿ 1 ಗಂಟೆ 2 ಗಂಟೆ ಕಂಪ್ನಿ ಹತ್ರ ಬರ್ತಿದ್ರಿ. ಆಮೇಲೆ ಬರ್ಬರ್ತಾ ನೀವು ಇದು 4-5 ವರ್ಷದ ಮ್ಯಾಲೆ ಇದನ್ನ ಹಾಡಿನ ಚಲೋ ಮಾಡಿದ್ರಿ. ಅದು ಬ್ಯಾಡ ಅಂತಂದ್ರೆ ಮನೆಯೊಳಗೆ ಭಜನೆ ಅದು ಹಾಡು ಬ್ಯಾಡ ನಮ್ಗೆ ಅದೆಲ್ಲ ಅಂದ್ರೆ. ಆದ್ರೂ ನಾನೇನು ಇಲ್ಲ, ನೀವು ಹೋದ್ರಿ ಅದ್ರೊಳಗೆ ಹೆಸರು ಮಾಡಿದ್ರಿ. ಈಗ ಅದು ಶೂಟಿಂಗ್ ಮಾಡೋದು, ಅದು ಯೂಟ್ಯೂಬ್ ಚಾನಲ್ ಎಲ್ಲ ಮಾಡಿದ್ರಿ. ಅದ್ರೊಳಗೆ ಎಲ್ಲ ಚಲೋ ಆಯ್ತು. ಈಗ ಕಲಾಸಿಂಚನ ಅದ್ರೊಳಗೆ ಆರ್ಕೆಸ್ಟ್ರಾದೊಳಗೆ ಹೊಂಟಿರಿ. ಅದು ಚಲೋ ಆಗೈತಿ. ನಾವು ಯಾವುದನ್ನು ಏನು ಬ್ಯಾಡ ಅಂದಿಲ್ಲ. ನಿಮಗೆಲ್ಲ ಥರ ಸಪೋರ್ಟು ಮಾಡೀವಿ. ಇನ್ನೂ ಎತ್ತರಕ್ಕೆ ಬೆಳೀಲಿ ಅನ್ನೋ ಆಸೆ ನನಗೆ. ಆಮೇಲೆ ನಮ್ಮ ಲಘು ಪಾಪು ಆಗಲಿಲ್ಲ. ಆಮೇಲೆ 9 ವರ್ಷಕ್ಕೆ ಪಾಪು ಆಯ್ತು. ಆದರೂ ನೀವು ಏನು ಅಂತಿದ್ದಿಲ್ಲ ನನಗೆ. ಆಮೇಲೆ ಎಲ್ಲ ಸಪೋರ್ಟ್ ಮಾಡಿರಿ. ನನಗೆ ಧೈರ್ಯ ಹೇಳ್ತಿದ್ರಿ. ಇನ್ನೂ ಆಗ್ಲಿಕ್ಕಂದ್ರೂ ಪರವಾಗಿಲ್ಲ, ನೀ ಇದ್ರೆ ಸಾಕು ನನಗೆ ಅಂತಿದ್ರಿ. ನಿಮ್ಮ ಒಳ್ಳೆ ಗುಣನ ನಿಮ್ಗೆ ಇಷ್ಟು ಎತ್ತರಕ್ಕೆ ಬೆಳೆಸೈತಿ. ಒಳ್ಳೆ ಮನಸ್ಸು ಐತಿ, ಒಳ್ಳೆ ಗುಣ ಐತಿ. 4 ಮಂದಿ ಏನೋ ಅಂದ್ರೂ ಅದನ್ನು ನಾನು ತಲೆ ಕೆಡ್ಸ್ಕೋದಿಲ್ಲ. ನೀವೆಲ್ಲ ಚಲೋ ಬೆಳೆದ್ರಿ, ಎಲ್ಲ ಚಲೋ ಆಗಿರಿ.
ನಾ ಏನ್ರ ಅಂದ್ರು ನಮ್ಮ ಗಂಡ ಚಲೋ ಅದಾನ, ನನ್ನ ಅರ್ಥ ಮಾಡ್ಕೊಂಡ್ರೆ ಎಲ್ಲ ಒಳ್ಳೆ ಮನಸ್ಸು ಐತಿ. ಅವು ನಿಮ್ಮ ಒಳ್ಳೆ ಗುಣ ಎಷ್ಟು ಹೇಳಿದ್ರು ಕಡಿಮೆನ. ನೀವು ಅಭಿಮಾನಿಗಳು ಗಳಿಸಿರಿ, ಅಭಿಮಾನಿ ಇದೇ ರೀತಿ ಇರಲಿ, ನಿಮ್ಮ ಅಭಿಮಾನ ಬಳಗ ಇದೇ ಥರನೇ ಇರಲಿ ಅನ್ನೋದು ನನ್ನ ಆಸೆ. ಇನ್ನೂ ಎತ್ತರಕ್ಕೆ ಬೆಳಿಬೇಕು, ಯಶಸ್ಸು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನಾನು ಇನ್ನೂ ಚಲೋತೆಗೆ ಆಗಲಿ. ಎಲ್ಲ ನಮ್ಮ ಮನ್ಯಾಗ ಎಲ್ಲ ನಿಮ್ದು ಭಾಳ ಐತಿ, ಫ್ಯಾಮ್ಲಿ ದೊಡ್ಡ ಫ್ಯಾಮ್ಲಿ ಐತಿ ನಮ್ಮದು. ಎಲ್ಲ ಥರ ನಿಭಾಯಿಸ್ತೀರಿ, ತಾಯಿ ಹೆಂಡತಿ ಮಗು ಎಲ್ಲ ಥರನೂ ಎಲ್ಲ ಸುತ್ತು ಬಂಧುಗಳು ಎಲ್ಲರೂ ನೋಡ್ತೀರಿ. ನಿಮ್ಮ ಒಳ್ಳೆ ಗುಣಕ್ಕೆ ನಾ ಏನು ಹೇಳಿದ್ರು ಕಡಿಮೆ. ಇಷ್ಟ ಇನ್ನೂ ಎತ್ತರಕ್ಕೆ ಬೆಳೀಲಿ ಅನ್ನೋದು ನನ್ನ ಆಸೆ. ಇವ್ರು ನಮ್ಮ ಮಿಸ್ಸಸ್ ನಮ್ಮ ಅಕ್ಕಾರ ಮಗಳ ಕಾಸು ಒಂದು 14-15 ವರ್ಷ ಆತ್ರಿ ಮದುವೆಗೆ. ಒಂದು 8-9 ವರ್ಷ ನಮಗೆ ಮಕ್ಕಳಾಗಲಿಲ್ಲ ರೀ. ಆಗಿನ ಟೈಮ್ನೊಳಗೆ ನನ್ನ ಹೆಂಡತಿ ಏನು ಹಾಕಿರಿ ಮಕ್ಕಳ ಸಂಬಂಧ ನನಗೆ ಇನ್ನೊಂದು ಬೇರೆ ಮದುವೆ ಆಗುತ್ತೆ. ಅವ್ರನ್ನವ್ರು ನಾ ಅವಾಗ ಅಂದೆ ಬೇಡ, ನಮಗೆ ಮಕ್ಕಳು ಬೇಕಂತೇನಿಲ್ಲ, ನಮ್ಮ ಅಣ್ಣನ ಮಕ್ಕಳು ಅವರ ನಮ್ಮ ಮಕ್ಕಳು ಹಿಂಗೆ ಅನ್ಕೊಂಬಂದೆ. ಎಷ್ಟು ನೊಂದಿರ್ಬೇಕ್ರಿ ಪಾಪ. ಭಾಳ ಅನಿಸ್ತದೆ. ಪ್ರತಿಯೊಂದು ನಾನು ಏನು ಈಗ ಸಾಧನೆ ಮಾಡೀನಲ್ರಿ ಸರ, ಅದ್ರ ಹಿಂದೆ ಅವ್ರು ಅದಾರ ರೀ. ಯಾಕಂದ್ರೆ ಹ್ಞೂ ರೀ, ಭಾಳ ಅಂದ್ರೆ ಭಾಳ. ಯಾಕಂದ್ರೆ ಕೆಲವೊಂದು ಮನೆಯೊಳಗೆ ಹೆಂಗಿರ್ತಾರಂದ್ರೆ ಒಬ್ಬ ಕಲಾವಿದ ಈಗ 4 ಮಂದಿ ಹುಡುಗಿಯಾರು ಕೂಡ ಅಡ್ಡಾಡಕತ್ತಾನಂದ್ರೆ ಅದ್ರ ಬಗ್ಗೆ ಏನೇನೋ ತಪ್ಪು ತಿಳ್ಕೊಂತಿರ್ತಾರ. ಅಲ್ಲಿ ಯಾಕೆ ಹೊಕ್ಕಿ ಇಲ್ಲಿ ಯಾಕೆ ಹೊಕ್ಕಿ, ಹಂಗೆ ಅವ್ರಿಗೂ ಕೂಡ ನನ್ನ ಮ್ಯಾಲ ನಂಬಿಕೆ ಐತಿ, ನನಗೂ ಕೂಡ ಅವ್ರ ಮೇಲೆ ನಂಬಿಕೆ ಐತಿ. ನಂಬಿಕೆನ ಈ ಪ್ರೀತಿ, ಹಿಂಗಾಗಿ ನಮ್ಮ ಪ್ರೀತಿ ಮಾತ್ರ ಶಾಶ್ವತವಾಗಿ ಐತ್ರಿ ನಮ್ಮಿಬ್ಬರದ. ಇಷ್ಟು ದಿವಸ ಆದರೂ ಈಗ ನನ್ನ ತಾಯಿ ಏನು ವಯಸ್ಸಾದ್ಮೇಲೆ ಜೋಪಾನ ಮಾಡೋದು ಬಿಟ್ಟಾಳಲ್ಲ, ಅವಾಗಿಂದ ನನ್ನ ತಾಯಿ ಸ್ಥಾನಕ್ಕೆ ಈಕಿನ ಅದಲ್ರಿ ನಾನು ಹೇಳ್ತೀನಿ. ಅಷ್ಟು ದೊಡ್ಡ ಮಾತು ರೀ. ಚಲೋ ಅದಾವ್ರಿ, ಹಂಗೇನಿಲ್ಲ, ಒಳ್ಳೆ ರೀತಿಯೊಳಗೆ ನೋಡ್ಕೊತಾರೆ. ನನಗೇನೋ ಸಪೋರ್ಟ್ ಬೇಕಂದ್ರು ಮನೆಯವ್ರು ಪ್ರತಿಯೊಬ್ಬರು ಮಾಡ್ತಾರೆ. ನಮ್ಮ ದೊಡ್ಡಣ್ಣವ್ರ ಹೆಂಡತಿ ಅವರು ನಮ್ಮ ತಾಯಿ ಇದ್ದಂಗೆ ರೀ, ಅವರು ಕೂಡ ಭಾಳ ಸಪೋರ್ಟ್ ಮಾಡ್ತಾರೆ. ನಾನು ಫಸ್ಟಿಗೆ ಅವ್ರು ಬಂದಾಗಿಂದನು ಈಗ ತನ್ನ ಮಗನ ಹೆಂಗೆ ಜೋಪಾನ ಮಾಡ್ತಾರಲ್ಲ ಹಂಗೆ ನನಗೆ ಜೋಪಾನ ಮಾಡ್ಯಾರ. ಒಬ್ಬ ಮನುಷ್ಯಾಗ್ರಿ ಏನೋ ಒಂದ್ ಸಾಧನೆ ಮಾಡ್ಬೇಕಂದ್ರ ಅವ್ರ ಪಾರ್ಟ್ನರ್ದ ಪಾತ್ರ ಎಷ್ಟು ಇಂಪಾರ್ಟೆಂಟ್ ಆಗ್ತದೆ? ಪಾರ್ಟ್ನರ್ ಬೇಕು ಸರ. ಅಂದ್ರೆ ಪಾರ್ಟ್ನರ್ ಒಳಗೆ ಕೆಲವೊಂದಷ್ಟು ಜನ ಹೆಂಗಿರ್ತಾರೆ, ಬೆಳೆಯೋದನ್ನ ನೋಡಿ ಸಹಿಸ್ಕೊಂತಿರಂಗಿಲ್ಲ. ಕೆಲವೊಂದಷ್ಟು ಪಾರ್ಟ್ನರ್ಗಳು ನಮ್ಮ ಬೆಳಿಲಿ, ನಮ್ಮ ಯಜಮಾನ ಹಿಂಗೆ ಇಂಥವ್ರು ಇರ್ತಾರೆ. ನನಗೆ ಒಳ್ಳೆ ಹೆಂಡತಿ ಸಿಕ್ಕ ಸರ್. ಪ್ರತಿಯೊಂದ್ರೊಳಗೂ ನಾನು ಯಶಸ್ ನೋಡ್ಬೇಕು ಅನ್ಕೊಂತ. ನಿಮ್ಗೆ ಏನ್ ರೆಸ್ಟ್ರಿಕ್ಷನ್ಸ್ ಅದು ಏನ್ ಹಾಕಿಲ್ರಿ? ಯಾಕಂದ್ರೆ ಇತ್ತಿತ್ಲಾಗ ಬಂದ್ ನೀವು ಎಲ್ಲಾ ಜಾನಪದ ಲೋಕದಾಗ ವಿಡಿಯೋ ಎಲ್ಲ ಮಾಡಾಕತ್ತೀರಿ, ಅದಕ್ಕೆ ಏನ್ ರೆಸ್ಟ್ರಿಕ್ಷನ್ಸ್ ಅದು ಏನ್ ಹಾಕಿಲ್ಲ? ಬೇಡ ನಗರಿ ಧಾರವಾಡ ಹುಡುಗಿ ನನ್ನೂರ, ಜುಬ್ಲಿ ಸರ್ಕಲ್ದಾಗ ನಿಂತಿ ನಿಂದ ಯಾವೂರ, ಮಹಾರಾಷ್ಟ್ರ ಮಲ್ಲಿಗೆಯಂಗ ನಿನ್ನ ಮಾರಿ ಬಣ್ಣ, ನಿನ್ನ ಹಡೆದವ್ವಗ ನನ್ನ ನಮನ. ಎಲ್ಲ ಸಪೋರ್ಟ್ ಏನ್ ತೊಂದ್ರೆ. ಈಗ ಜನ ನೀವು ಸ್ಟಾರ್ಟಿಂಗ್ ಎಲ್ಲ ಇಲ್ಲಿ ಹಳ್ಳಿಯಾಗಿ ಬೆಳೆದವ್ರಿ, ಬಟ್ ನೀವು ಸಡನ್ ಆಗಿ ಸಿಟಿಗೆ ಹೋದ ನಂತರ ಅವ್ರದ್ದು ಒಂಥರ ಪೊಸೆಸಿವ್ನೆಸ್ ಸ್ಟಾರ್ಟ್ ಆಗಿಬಿಡ್ತದೆ. ಆ ತರ ಏನ್ರಿ ಪೊಸೆಸಿವ್ನೆಸ್ ಅದು ಸ್ಟಾರ್ಟ್ ಆಗೈತೆ ಅಂದ್ರೆ ಏನಿಲ್ಲ? ಯಾಕಂದ್ರೆ ನಾನು ಯಾವಾಗಿದ್ರು ಎಲ್ಲಾರ ಜೊತೆ ಬೆರ್ಕೊಂಡದನ್ರಿ. ಹಳ್ಳಿಯೊಳಗಂತ ಅಷ್ಟ ಅಲ್ಲ, ಸಿಟಿ ಹುಡುಗರು ಕೂಡೋದೇನಿ ಪ್ರತಿಯೊಬ್ಬರು ಕೂಡ ನಾನು ಬೆರ್ತದನಲ್ರಿ, ಹೀಗಾಗಿ ಅವ್ರಿಗೇನ್ ಹಂಗ ಅನ್ಸಿಲ್ರಿ. ಯಾವಾಗಾರ ಪ್ರಪೋಸ್ ಅದು ಮಾಡಿದ್ದೆ ಮೇಡಮ್? ನಾನು ಅವ್ರಿಗೆ ನಮ್ಮ ಅಕ್ಕಾರ ಮಗಳ ರೀ, ನಾನ ಪ್ರಪೋಸ್ ಮಾಡೇನಿ. ಈಗ ನಮ್ ಮೀಡಿಯಾ ಮುಖಾಂತರ ಇನ್ನೊಂದ್ಸಲ ಪ್ರಪೋಸ್ ಮಾಡ್ರಿ ಮೇಡಮ್ ಅವ್ರಿಗೆ. ಮೇಡಮ್ ನಿಮ್ ಹಾಡಿನ ಮುಖಾಂತರ ಮಾಡ್ರಿ, ಒಂದ್ ಯಾವ್ದಾರ ಹಾಡ ಹೇಳ್ರಿ, ನಿಮ್ಗ ಅವ್ರಿಗೆ ಡೆಡಿಕೇಟ್ ಮಾಡಿ ಒಂದ್ ಹಾಡ ಹೇಳಿ ನಂತರ ಪ್ರಪೋಸ್ ಮಾಡಿ. ಆಯ್ತ್ರಿ. ಮುದ್ದಿನ ಹೆಂಡತಿ ನನ್ನ ಮುದ್ದಿನ ಹೆಂಡತಿ, ಈ ಜೀವಕ್ಕೆ ನೀನೇ ಸ್ಫೂರ್ತಿ, ಈ ಬಡವನ ದೇವತೆ ನೀನು, ನನ್ನ ಬಾಳಿನ ಬಂಗಾರ ನೀನು. ಲವ್ ಯು ಕಣೆ. ಅದೇ ರೀತಿ ಸರ, ನೀವು ಇಷ್ಟೊಂದ ಫೇಮಸ್ ಮೊದಲಿಂದನು ನಿಮ್ದ ಭಜನಾ ಪದ ಅದರಿ, ಬಟ್ ಇವಾಗ ಇನ್ನೂ ಜಾಸ್ತಿ ಜನಕ್ಕೆ ನೀವು ಗೊತ್ತಾಗಿದ್ದ ಇವಾಗಿನ ನಿಮ್ಮ ಜಾನಪದ ಸಾಂಗ್ಗಳ ಮುಖಾಂತರ. ಅದೇ ರೀತಿ ನಂತಕ ನಾ ಒಂದು ಕ್ಲಿಪ್ ತೋರಿಸ್ತೀನಿ ನಿಮಗ, ಅದ್ರ ಬಗ್ಗೆ ನೀವೇ ಹೇಳ್ರಿ ಪ್ರಿಪರೇಷನ್ ಹೆಂಗದ ಮತ್ತ ಅದರದ ಹಿಸ್ಟ್ರಿ ಏನಂತೇಳಿ ನೀವು.
ಬೇಡ ನಗರಿ ಧಾರವಾಡ ಹುಡುಗಿ ನನ್ನೂರ ಜುಬ್ಲಿ ಸರ್ಕಲ್ದಾಗ ನಿಂತಿ ನಿಂದ ಯಾವೂರ ಮಹಾರಾಷ್ಟ್ರ ಮಲ್ಲಿಗೆಯಂಗ ನಿನ್ನ ಮಾರಿ ಬಣ್ಣ ನಿನ್ನ ಹಡೆದವ್ವಗ ನನ್ನ ನಮನ ಹಿಂದಿಂದ ಬರಬೇಡ ಧಾರವಾಡ ಹಮ್ಮೀರ ಜೀವನದಾಗ ಕಂಡಿ ಎಲ್ಲೋ ನನ್ನಂತ ಹುಡುಗ್ಯಾರ ಮೂರು ಬಿಟ್ಟ ನಿಂತಿ ನನ್ನ ಬೆನ್ನ ಹತ್ತಿ ನನ್ನ ಹೆಸರು ತಗೊಂಡ ಏನ ಮಾಡತಿ ಬೇಡ ನಗರಿ ಧಾರವಾಡ ಹುಡುಗಿ ನನ್ನ ಈ ತರ ಹಾಡು ಬರಿಬೇಕಂದ್ರಿ ಕಾರಣ ನಮ್ಮ ಶ್ರೀ ರೆಕಾರ್ಡಿಂಗ್ ಸ್ಟುಡಿಯೋ ಮಾಲೀಕರು ಅವರು ಸುಮ್ಮನೆ ಹಾಡು ಬರಿತಿದ್ದೆ ಅವ್ರು ಏನು ಒಂದ್ಸಲ ಅಂದ್ರ ಹತ್ತಿ ಬರ್ತಿದ್ದಿಲ್ಲ ಹುಡುಗಿ 10 ಬಸ್ ಬಂದ ಇಳಿಯತ್ತಿದ್ದಿ ಧಾರವಾಡ ಶಿವಾಜಿ ಕ್ರಾಸ್ ಧಾರವಾಡ ಮ್ಯಾಗ ಬರ್ದಿರಿ ಹಾಡು ಹೈಲೈಟ್ ಆಗೈತೆ ಇನ್ನೊಂದ್ ಹಾಡು ಯಾಕೆ ಧಾರವಾಡ ಮ್ಯಾಗ ಬರಿಬಾರ್ದು ನೀವು ಧಾರವಾಡ ಹೆಸರು ತಗೊಂಡ ಅದನ್ನ ತಲಿಯೊಳಗೆ ಇಟ್ಕೊಂಡು ಧಾರವಾಡ ಹೆಸರು ಹಾಕೊಂಡ ಏನೋ ಒಂದ್ ಸರ್ಕಲ್ ತಗೊಂಡ್ ಬರ್ದ್ರಾತಂತೆ ಇದೊಂದ್ ಹಾಡು ಬರ್ದೆ ಸರ ಇದು ಹೈಲೈಟ್ ಆಕತ್ ಅನ್ನೋದು ನನಗೆ ಮನಸ್ಸಿನಾಗ ಅನ್ಕೊಂಡಿದ್ರಿ ಎಷ್ಟ್ ಯಶಸ್ ತಂದ್ಕೊಡಿ ಸರ್ ನಿಮ್ಗೆ ಚಲೋ ಬಿಡ್ರಿ ಸರ್ ಈಗ 15 ಮಿಲಿಯನ್ 1.5 crore ರೀ ಸರ್ ಹೌದು ಸರ್ ಸಣ್ಣ ಮಾತಲ್ರಿ ಇದೇನೈತಿ ಸರ ಕಂಪ್ನಿಗೆ ಮಾತಾಡಿ ಅವ್ರಿಗೆ ಕೊಟ್ಟಿದ್ದೆ ಸರ್ 10 ಮಿಲಿಯನ್ ಗಟ್ಲೆ ಹೊಂಟ ಮ್ಯಾಗ ಅವ್ರು 10 ಮಿಲಿಯನ್ ಅಂತ ನಾವು ತಗೊಂಡ್ ಮ್ಯಾಗ ನಿಮ್ಗೆ ಮ್ಯಾಗಿಂದ ಕೊಡ್ತೇವೆ ಅಂದ್ರ ಸರ್ 10 ಮಿಲಿಯನ್ ಆಗೋ ಮಟ್ಟ ಕಂಪ್ನಿಗೆ ಹೋಗ್ಯದ ಸರ್ ನಿಮ್ಗೆ ಎಷ್ಟು ಬಂದದ್ರಿ ಸರ್ ಈ ಸಾಂಗ್ ದಿಂದ ಒಂದೂವರೆ 2 ಲಕ್ಷ ರೂಪಾಯಿ ಬಂದಿದೆ ಸರ್ ಓ ಹೆಂಗಿತ್ರಿ ಸರ್ ಅದ್ರ ಹಿಂದಿನ ಪ್ರಿಪರೇಷನ್ ಎಲ್ಲ ಅಂತ ಬಂದ್ರಿ ಅಂದ್ರ ನಾನು ಮೊದಲ ಈ ತರ ಮಾಡ್ಬೇಕಂತ ಇದನ್ ಮಾಡ್ಕೊಂಡ್ರಲ್ಲ ಸರ್ ಸಡನ್ಲಿ ಯಾವ ಟೈಮ್ನಾಗ ಕುಂತಿ ಎಲ್ಲಿ ಹಾಡು ಬರ್ದಿರ್ತೇನೆ ಸರ್ ಅದನ್ನ ಡೈರೆಕ್ಷನ್ ಮಾಡ್ಬೇಕಂತ ನಮ್ ಕ್ಯಾಮ್ರಾಮನ್ ನವೀನ್ ಅಂತ 2 ದಿನ ಮುಂಚಿತವಾಗಿ ಅವ್ಗ ಹಾಡು ಕಳ್ಸಿರ್ತೀನಿ ಆಮೇಲೆ ಪ್ರವೀಣ್ ಡ್ರೈವಿಂಗ್ ಲವರ್ ಅಂತ ಅವರು ಡೈರೆಕ್ಷನ್ ಮಾಡ್ತಾರೆ ಇಬ್ರು ಒಳ್ಳೆ ಡೈರೆಕ್ಟರ್ ರೀ ಅವ್ರ 2 ದಿವಸ ಮುಂಚಿತವಾಗಿ ಹೇಳ್ಬಿಡ್ತಾರೆ ಹಿಂಗ್ ಬೇಕು ಸರ್ ಹಿಂಗ್ ಲೊಕೇಶನ್ ಬೇಕು ಹಿಂಗ್ ಮಾಡ್ತೀವಿ ನಾವು ಇಂತಿಂತ ಡ್ರೆಸ್ ಬೇಕಂತ ಹೇಳಿದಾಗ ಅವ್ರು ಹೇಳಿದ್ಮ್ಯಾಗ ನಾನು ರೆಡಿ ಆಗುದ್ರಿ ಆತರ ಇಲ್ಲ ಮೊದಲ ನನ್ ತಲೆಗೆ ಇರಂಗಿಲ್ರಿ ಸುಮ್ನೆ ಹಾಡು ಬರೋದು ಹಾಡ್ ಕ್ಯಾಸ್ ಅವ್ರಿಗೆ ಹಾಕಿ ಕಳಿಸ್ಬಿಟ್ಟಿರ್ತೇನ್ರಿ ಅವ್ರಾಗ್ಲೇ ಫೋನ್ ಹಚ್ಚಿ ಹೇಳ್ತಾರ ಸರ್ ಇಂತ ಲೊಕೇಶನ್ ಬೇಕು ಹಿಂಗ ಡ್ರೆಸ್ ಬೇಕು ಇಂತ ಆಕ್ಟ್ರೆಸ್ ಬೇಕು ಅಂದಾಗ ಅವ್ರು ಹೇಳಿದ್ಮ್ಯಾಗ ನಾ ಮುಂದೆ ಇದನ್ನ ಮಾಡುದ್ರಿ ಸರ್ಚ್ ಮಾಡ್ತೀನಿ ಸರ್ ಹೆಂಗ್ರಿ ನಿಮ್ಗ ಸಾಹಿತ್ಯ ಎಲ್ಲ ಹಿಂಗ್ ಬರ್ಬೇಕಂದ್ರ ಯಾವ ಟೈಮ್ದಾಗ ಬಿಟ್ಕೋತಾರ ಸರ್ ಇಷ್ಟ ಒಳ್ಳೆ ಸಾಹಿತ್ಯ ಎಲ್ಲ ನಿಮ್ ತಲೆಯಾಗ್ರಿ ಈ ಸಾಹಿತ್ಯಗಾರಿಗೆ ಹೆಂಗಂದ್ರಿ ಅದ ಮೊದಲ ಹಿರಿಯರ ಶಾಸ್ತ್ರ ಮಾಡ್ರಿ ರವಿ ಕಾಣದ್ದನ್ ಕವಿ ಕಾಣ ಅಂತ ಈಗ ಇಲ್ಲಿ ಕುಂತ್ಕೊಂಡು ಏನ್ರ ನೋಡಿದ್ರಂದ್ರ ಅದ್ರ ಮ್ಯಾಗ ನಾವು ಸಾಹಿತ್ಯ ಮಾಡ್ತಿರ್ತೇವೆ ಈಗ ಈ ಜುಬ್ಲಿ ಸರ್ಕಲ್ ನೊಳಗೆ ಬಸ್ ನೊಳಗ್ ಬರಾತಿದ್ದೀರಿ ಒಂದ್ ದಿವಸ ಕಾರ್ ಸರ್ವಿಸಿಂಗ್ ಬಿಟ್ಟಿದ್ದೆ ಅವತ್ ಅವ್ರ ಕಾರ್ ಕೊಡಂಗಿಲ್ಲ ಅಂದ್ರ ನಾಳೆ ಬರ್ರಿ ಅಂತ ಅದಕ್ಕೆ ಅವತ್ತು ಬಸ್ಸಿಗೆ ಹೋಗುವಂತದ್ ಬಂತ್ ನನಗೆ ಬಸ್ಸಿಗೆ ಊರಿಗೆ ಬರಾತಿದ್ದೆ ಜುಬ್ಲಿ ಸರ್ಕಲ್ ಒಳಗೆ ಬಸ್ ನಿಂತ್ಕೊಂತ ಅಲ್ಲೇ ಏನೋ ಅವ್ರ ಹುಡುಗಿ ಪ್ರಪೋಸ್ ಮಾಡತ್ತಿದ್ರ ಅವ್ರು ನನಗ್ ಗೊತ್ತಿಲ್ಲ ಅವ್ರ ಅಲ್ಲಿ ಮಾಡಾಕತ್ತಿದ್ರ ಏನೋ ಅದನ್ನೊಂದ್ ಇಟ್ಕೊಂಡ್ ತಲಿ ಒಳಗ್ ಇಟ್ಕೊಂಡ ಆ ಹುಡುಗ ಪ್ರಪೋಸ್ ಮಾಡಪ್ಪ ಹಂಗ ಮಾಡತ್ತಿಲ್ರಿ ಆ ಹುಡುಗಿ ಹೆಸರು ಗೊತ್ತಿಲ್ಲ ಅವಂಗ ಹಂಗ ಪ್ರಪೋಸ್ ಮಾಡತ್ತಿದ್ದ ಅದನ್ನ ನೋಡಿದ್ನ ಅದನ್ನ ಹಂಗ ಅಲ್ಲೇ ಬಸ್ ನೊಳಗ್ ಕುಂತ್ಕೊಂಡ ನಾನು ಒಂದ್ ಲೈನ್ ಪಲ್ವಿ ಹಾಕೊಂಡೆ ಹಾಕೊಂಡ ಅವತ್ತ ಅದನ್ನ ಬಂದ್ ಕುಂತ್ ಮನ್ಯಾಗ ಕುಂತ್ ಬರಿ ಮಟ ಸಮಾಧಾನ ಆಗ್ಲಿಲ್ಲ ನಾನು ಇದೊಂದ್ ಹಾಡ್ ಮಾಡೇ ಬಿಡೋದಂತೆ ಮಾಡಿದೆ ಸರ್ ಇದು ನೀವು ಇದು ಪರ್ಸನಲಿ ನನ್ ಕ್ವಶನ್ ರೀ ಈ ಪಲ್ಲವಿ ಎಲ್ಲ ಬರಿಬೇಕಂದ್ರ ಸರ್ ಈ ಫಸ್ಟ್ ಒಂದ್ ಏನ್ ಸ್ಟಾರ್ಟಿಂಗ್ ಚರಣ ಇರ್ತದ್ರಿ ಅದ್ರ ಮ್ಯಾಲ ನೀವು ಬೇಸ್ ಇಟ್ಕೊಂಡ್ ಬರೀತೀರ ಸರ್ ಒಂದ್ರ ಕಲ್ಪನೆ ಒಂದ ಚರಣ ಬೇಸ್ ಮಾಡ್ಕೊಂಡಿರ್ತಾರ ಸರ್ ಏನ್ ಪ್ರತಿಯೊಂದಕ್ಕೂ ಬೇರೆ ಬೇರೆ ಇಲ್ಲ ಫಸ್ಟ್ ಏನೊಂದ್ ಪಲ್ವಿ ಮಾಡ್ಕೊಂಡ್ವಿ ಅಂದ್ರಿ ಸ್ಟಾರ್ಟಿಂಗ್ ಇಂದ ಲವ್ ಸ್ಟಾರ್ಟ್ ಆತಂದ್ರ ಲವ್ ಎಂಡಿಂಗ್ ಕೊಡ್ಬೇಕಂದ್ರ ನಾವು ಇಬ್ರು ಬಿಟ್ಟು ಹೋಗಿದ್ದನ್ರ ಕೊಡ್ತೇವ್ರಿ ಇಲ್ಲ ಇಬ್ರು ಜಾಯಿಂಟ್ ಆಗಿದ್ದನ್ರ ಕೊಡ್ತೇವಿ ಅಂದ್ರೆ ಎಂಡಿಂಗ್ ಕೊಡಬೇಕ್ರಿ ನೀವು ಫಸ್ಟ್ ಮೈಂಡ್ ದಾಗ ಕಲ್ಪನೆ ಮಾಡ್ಕೊಂಡ್ ಬಿಟ್ಟಿರ್ತೀರ ಅದನ್ನ ಫುಲ್ ಸಾಂಗ್ ಹಿಂಗ್ ಮಾಡ್ಬೇಕಂತ ಈ ಟೈಪ್ ಬರಿಬೇಕ ಅನ್ಕೊಂಡಿರ್ತೇನ್ರಿ ಆದ್ರ ಅದಕ್ಕ ಪ್ರಾಸ್ಗಳನ್ನ ಜೋಡಣೆ ಮಾಡಾಕ ಹುಡುಕಾಡ್ತಿರ್ತೇವ್ ನಾವು ಅಷ್ಟ ಒಂದ್ ಸ್ಟೋರಿ ಇಟ್ಕೊಂಡ್ಬಿಟ್ಟಿರ್ತೇವ್ ನಾವು ಈ ತರ ಬರಿಬೇಕಂತೆ ಆ ಸ್ಟೋರಿ ಮೈಂಡ್ ಒಳಗೆ ಇರ್ತದ್ರಿ ಆದ್ರ ಪ್ರಾಸ್ಗಳನ್ನ ಹುಡುಕಾಡೋದಷ್ಟ ಅದಕ್ಕೆ ಹಿಂದಾಗಡ್ಸಿ ಪ್ರಾಸ್ಗಳನ್ನ ಹುಡುಕಾಡಕ್ ಸ್ಟಾರ್ಟ್ ಮಾಡ್ತೀನಿ ಅಷ್ಟ ಅದೇ ರೀತಿ ಸರ ಇನ್ನೊಂದ್ ನಿಮ್ದು ಹಿಟ್ ಸಾಂಗ್ ರೀ ಈ ಹಾಡ ನೋಡ್ರಿ ಇದ್ರದೊಂದು ಅಭಿಪ್ರಾಯ ಏನ್ ಹೇಳಕ್ ಇಷ್ಟಪಡ್ತೀರಿ ಹತ್ತ ಬಾರ ಬಂಡ್ಯಾಗ ಇನಿಕಿ ನೋಡ್ಬೇಡ ಕಿನಿಕ್ಯಾಗ ಪಕ್ಕದ ಮನೆಯ ಪಂಚರಂಗಿ ಸಿಗವಲ್ಲಿ ನನ್ನ ಕೈಯಾಗ ನನ್ನ ನೋಡಿ ನಗತಿ ಬಾಗಿಲದಾಗ
ಊರಾಗ ಹೊಳೆಯುವ ಮುತ್ತ ಮುಗಿನ್ಯಾಗ ಇಟ್ಟಿ ನತ್ತ ನಿನ್ನ ಮ್ಯಾಲ ಬಿತ್ತ ನನ್ನ ಚಿತ್ತ ರೈತನ ಮಗ ನನ್ನ ಹುಡುಗ ಹಾಕ್ಯನ ಬರ್ಕೊಲ ಹೆಗಲಾಗ ಶರತಿನ ಹೋರಿ ಕಟ್ಯಾನ ಹತ್ತಂತಾನ ಬಂಡ್ಯಾಗ. ಈ ಹಾಡಿನ ಬಗ್ಗೆ ಈ ಹಾಡಿನ ಬಗ್ಗೆ ಸರ ಇದನ್ನ ತಲ್ಯಾಗ ಒಂದು ರೈತರ ಬಗ್ಗೆ ಹಾಡ ಅಂದ್ರ ಇತ್ತಿತ್ಲಾಗ ರೈತರಿಗೆ ಕನ್ಯೆ ಕೊಡಾಕ್ನ ಹಿಂದ್ ಮುಂದ್ ಮಾಡತ್ತಾರ ಸರ್. ಹೌದ್ರಿ. ಬರೀ ನೌಕರಿ ಬೇಕ, ನೌಕರಿ ಗಂಡ ಬೇಕ ಅಂದ್ರ ರೈತರಿಗೆ ಕನ್ಯೆ ಕೊಡ್ಲಿದ್ ಸಂಬಂಧ ಏನೋ ಒಂದ್ ರೈತರ ಬಗ್ಗೆ ಹೈಲೈಟ್ ಮಾಡ್ಬೇಕ ಅನ್ನೋದ್ರ ಸಂಬಂಧ ಇದನ್ನ ರೈತರ ಬಗ್ಗೆ ಇದನ್ನ ಇಟ್ಕೊಂಡ್ ಬರ್ದ ಸರ್ ಅಷ್ಟ. ಮತ್ತೇನ್ ಬ್ಯಾರೆ ಏನಿಲ್ರಿ. ಅಂದ್ರ ರೈತ ಅಂದ್ರ ಏನು, ಅವನು ರಾಯಲ್ ಆಗಿ ಬದುಕ್ಬೋದು ರೈತ. ಯಾಕಂದ್ರ ಈ ದೇಶಕ್ಕನ ಅನ್ನ ಹಾಕ್ತಾನಂದ್ರ ಅವನು ಈಗ ನೌಕರಿದಾರ ತನ್ನ ಮನಿದಷ್ಟ ವಿಚಾರ ಮಾಡ್ತಾರ. ಬಾಳ ಅಂದ್ರ ಆಜು ಬಾಜು ರೈತ ಅದ ದೇಶದ ಬಗ್ಗೆ ವಿಚಾರ ಮಾಡ್ತಾನ್ರಿ. ದೇಶಕ್ಕನ ಅನ್ನ ಹಾಕವ. ಯಾಕಂದ್ರ ಅವಂಗ ಫಲ ಕೊಟ್ಟಿರ್ತಾನ, ಅದಕ್ಕ ಅವಂಗ ಪ್ರತಿಫಲ ಸಿಗಂಗಿಲ್ಲ. ಆದ್ರ ಜಗತ್ತಿಗೆ ಮಾತ್ರ ಫಲ ಕೊಡ್ತಾನ್ರಿ. ಅವ್ ಪ್ರತಿಫಲ ಸಿಗ್ಲಿಕ್ಕಷ್ಟೊತ್ತು ಸಿಕ್ಕರು ಅಷ್ಟ ಸಿಗ್ಲಿಕ್ಕೂ ಅಷ್ಟ ಪ್ರತಿ ವರ್ಷನೂ ಕೊಟ್ಕೊಂತ ಹೋಗ್ತಾರ. ಬಟ್ ಸರ್ ಅದಂತೂ 100% ರೀ. ಇನ್ 2 ವರ್ಷ ಹೋತಂದ್ರ ರೈತನ್ ಮೀರ್ಸಾಕ್ ಯಾರ ಕೈಲಿನೂ ಆಗಂಗಿಲ್ಲ. ಅಷ್ಟೊಂದು ವ್ಯಾಲ್ಯೂ ಬರ್ತದ. 101% ರೀ. ರೈತನ ಟೈಮ್ ಬರ್ತದ ಸರ್. ಮತ್ತ ಬರಬೇಕ್ರಿ. ಯಾಕಂದ್ರ ಪ್ರತಿಯೊಂದ್ ಕಡೆನು ಎಲ್ಲಾ ಭೂಮಿ ಮಾರಾಟ ಮಾಡಾಕತ್ ಬಿಟ್ಟಾರ ಸರ್. ಈಗ ಏನ್ ಯಾರ ಭೂಮಿ ಇಟ್ಕೊಂಡ್ ರೈತಕಿ ಮಾಡ್ಕೊಂಡ ಮುಂದ್ ಹೊಂಟಾರಲ್ಲ, ಮುಂದೊಂದ್ ದಿವ್ಸ ಅವ್ರ 101% ಕಾಣ್ತಾರ. ಎಂತ ನೌಕರಿನೂ ರೈತಕಿ ಮುಂದ್ ಒಂದಿಲ್ಲ ಒಂದ್ ದಿವ್ಸ ಮಂಡಿ ಊರಾಕಬೇಕು ಸರ್. ಇದು ಏನ್ ಸಾಧಾರಣ ಓಡಿಲ್ರಿ. ಇದು 1.5 crore ಓಡದ್ರಿ. ಈ ಸಾಂಗ್ ದೆಲ್ಲ ಪ್ರಿಪರೇಷನ್ ಅವ್ರಿಗೆ ಕೊಟ್ರ ಸರ್? ಇದನ್ನು ಬೇರೆ ಇದು ನಮ್ದ ಅಂದ್ರ ಮ್ಯೂಸಿಕ್ ಮಾಡಿ ಬ್ಯಾರೆ ಮಾಡಿ ಹಾಕಿದ್ದೇರಿ ಫಯಾಜ್ ಕುಷ್ಟಗಿ ಅವ್ರ ಕಡೆಯಿಂದ. ಅದಕ್ಕೇನಿಲ್ಲ, ಇದು ಎಲ್ಲ ನಮ್ಗ ಬರ್ತದೆ. ಅದೇ ರೀತಿ ಸರ್, ನಿಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ ನೀವು ಭಜನಾ ಪದದಿಂದ ರೀ. ಆ ಒಂದು ನಿಮ್ದ ಒಂದು ಸ್ಟಾರ್ಟಿಂಗ್ ಭಜನಾ ವಿಡಿಯೋ ಸಿಕ್ಕದ ನಮ್ ಕಡೆ ರೀ. ಆ ಒಂದು ವಿಡಿಯೋ ನೋಡ್ರಿ. ತನ್ನ ಮಣಿಯಾಗ ಹಬ್ಬ ಮಾಡ್ಬೇಕಂತ ಹಾಲ ಬೇಕಾಗಿ ಹಾಲ ತರಾಕಂತ ಬಸವಣ್ಣ ಕೈಯಾಗ ಹಿಡ್ದಾನ ಬೆಂದಾಗೆ. ಹಾಲ ತರಾಕಂತ ಬಸವಣ್ಣ ಕೈಯಾಗ ಹಿಡ್ದಾನ ಬೆಂದಿಗೆ. ತನ್ನ ಮಣಿಯಾಗ ಹಬ್ಬ ಮಾಡ್ಬೇಕಂತ ಹಾಲ ಬೇಕಾಗಿ ತನ್ನ ಮಣಿಯಾಗ ಹಬ್ಬ ಮಾಡ್ಬೇಕಂತ ಹಾಲ ಬೇಕಾಗೆ. ಹಾಲ ತರಾಕಂತ ಬಸವಣ್ಣ ಕೈಯಾಗ ಹಿಡದಾನ ಬೆಂದಾಗಿ. ಇದ್ ಸರ ಒಂದ್ 6 ವರ್ಷ 7 ವರ್ಷದಿಂದ ಮಾಡಿದ್ಕ ಹಾಡು ಸರ್. ದೇವೇಂದ್ರ ಆಡಿಯೋ ವಿಡಿಯೋ ಅಂತೇಳಿ ಅವ್ರ ಯೂಟ್ಯೂಬ್ ಚಾನಲ್ ರೀ. ಅವ್ರು ಬಹಳ ಒಳ್ಳೆಯವರು. ನಮ್ಮ ಧಾರವಾಡ ಜಿಲ್ಲಾದ ಕಲಾವಿದರನ್ನ ಭಜನಾದೊಳಗೆ ಈ ಯೂಟ್ಯೂಬ್ ಮುಖಾಂತರ ಬೆಳೆಸ್ತವ್ರ ಅವ್ರಲ್ಲಿ. ಅವ್ರ ಪಾಪ ಒಂದ್ 3-4 ವರ್ಷದಿಂದ ತೀರ್ಕೊಂಡ್ರಿ. ಹಿಂಗಾಗಿ ಆ ಚಾನಲ್ ಬೇರೆಯವ್ರ ಕಡೆ ಮಾರಿಬಿಟ್ರಿ. ನಾ ಆ ಚಾನಲ್ಗೆ ಬಿಟ್ರೆ ಭಜನಾದಾಗ ಬೇರೆ ಯಾರಿಗಿ ಕೊಡ್ತಿದ್ದಿಲ್ರಿ. ಅಂದ್ರ ಟೆಂಡರಿಂಗ್ ಆದಂಗ್ ಮಾಡ್ಕೊಂಡು ಮಾಡ್ಬಿಟ್ಟಿದ್ರಿ ಅವ್ರು. ಒಂದ್ ಹಾಡಿಗೆ ಇಷ್ಟ ಅಂತ ಕೊಡ್ತಿದ್ರಿ, ಕೊಡ್ತಿದ್ರಿ. ನಾನು ಇಸ್ಕೊಂತಿದ್ದಿಲ್ಲ. ಒಟ್ಟ ನಮ್ಮನ್ನ ಬೆಳ್ಸಾಕತ್ತಾರಲ್ಲ ಅಂತೇಳಿ ಅವ್ರ ಚಾನಲ್ಗೆ ಹೋಗಿ ಹಾಡ್ತಿದ್ದೆ ಅಷ್ಟ. ಬಸವಣ್ಣನ ಹಾಡ್ದು ಅವ್ರ ಚಾನಲ್ಗೆ ಕೊಟ್ಟಿದ್ದು ಸರ್. ಸರ್, ಇದು ಭಜನಾ ಪದದಾಗ ಮತ್ತ ಜಾನಪದ ಪದದಾಗ ನಿಮಗ್ ಟಪ್ ಅಂತ ಬಂದ್ರೆ ಯಾವ್ದು ಹೇಳಕ್ ಇಷ್ಟಪಡ್ತೀರಿ? ಟಪ್ ಅಂತಂದ್ರ ನಮ್ದು ಭಜನಾದ ಟಪ್ ಆಗತ್ ಸರ್. ಯಾಕಂದ್ರ ಈಗ ಸವಾಲ್ ಭಜನಾ ಮಾಡ್ತಿರ್ತೇವಿ. ಈಗ ಒಂದ್ ವಿಷಯ ಓದಿರ್ತೇವಿ ಅಷ್ಟ ಸರ್. ನಾವು ಪ್ರತಿಯೊಂದನು ಸಾಹಿತ್ಯ ಮಾಡಿರಂಗಿಲ್ಲ. ಈಗ ಒಂದ್ ಯಾವ್ದೋ ಜಮದಗ್ನಿ ಎಲ್ಲ ಚರಿತ್ರೆ ಹಾಡ್ ಅಂತೇಳಿ ಕಮಿಟಿಯರ್ ಹೇಳ್ಬಿಟ್ರ ಒಬ್ರು ಜಮದಗ್ನಿ ಆಗ್ಬೇಕಾಕತಿ, ಒಬ್ರು ಎಲ್ಲಮ್ಮ ಆಗ್ಬೇಕಾಕತಿ. ಅಲ್ಲೇ ಕುಂತಲ್ಲೇ ಅವ್ರ 15 ನಿಮಿಷ ಟೈಮ್ ಇರ್ತೈತ್ರಿ. ನಾವು 15 ನಿಮಿಷದೊಳಗ ಅವ್ರ ಸ್ಟೋರಿ ನೆನಪಿದ್ದನ್ನ ಹಾಡ್ ಬರೋದ್ ಅವ್ರ ಹಾಡ್ಬೇಕು. ನಮಗ್ 2 ಹಾಡ ಅವ್ರ ಮುಗಿಸಿದ ಮ್ಯಾಗ 15 ನಿಮಿಷದೊಳಗ ಅವ್ರ ಹಾಡೋದ್ರೊಳಗ ನಾ 2 ಹಾಡ್ ಬರ್ದು ಇಲ್ಲೇ ಕುಂತಲ್ಲೇ ಬರ್ದು ನಾ ಹಾಡ್ಬೇಕ್ರಿ. ಹಿಂಗ್ರಿ ಅಷ್ಟು ಸ್ಟೆಪ್. ಹೌದೌದು ಸರ್. ಈಗ ರಾತ್ರಿ 11 ಗಂಟೆಗೆ ನಾವು ವೇದಿಕೆ ಹತ್ತಿ ಕುಂತೀವಿ ಅಂದ್ರ ಬೆಳಿಗ್ಗೆ 6 ಗಂಟೆಗೆ ನಾ ಕುರ್ಚಿ ಬಿಟ್ಟು ಇಳುದ್ರಿ. ಅಲ್ಲಿ ಮಟ್ಟ ಕುರ್ಚಿಯಿಂದ ಇಳೋ ಪರ್ಮಿಷನ್ ಇಲ್ರಿ. ಹಂಗೈತ್ರಿ ಸವಾಲ್. ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಿಂಗ್ ನಾವ್ ಹೆಂಗ್ ಬೇಕಂಗ್ ಹಾಡಿ ಹೆಂಗ್ ಬೇಕಾದಂಗ್ ಬರುವಂಗಿಲ್ರಿ. ಹೆಂಗ್ ಬೇಕಾದಂಗ್ ನಮ್ ತಿಳಿದಂಗ್ ಹಾಡಿದ್ವಿ ಅಂದ್ರ ಅಲ್ಲಿ ಜಡ್ಜಸ್ ಕುಂತಿರ್ತಾರ್ರಿ. ಒಂದ್ ವಿಷಯ ತಪ್ಪಿದ್ವಿ ಅಂದ್ರ ಇಲ್ಲಿ ಯಾಕೆ ಬಿಟ್ಟಿನಿ ಅಂತ ಕೇಳ್ತಾರೆ. ಅದಕ್ಕೇನು ಪ್ರೈಸ್ ಇರ್ತೈತ್ರಿ. ಸಾಕಷ್ಟು ಪ್ರೈಸ್ ತಂದೇವ್ರಿ ಉತ್ತರ ಕರ್ನಾಟಕದೊಳಗ. ಎಲ್ಲಾ ಕಲಾವಿದ್ರ ಜೊತೆ ನಾವ್ ತಂದೇವ್ ಪ್ರೈಸ್. ನಮ್ ಜೊತೆನು ಎಲ್ಲಾ ಕಲಾವಿದ್ರು ಪ್ರೈಸ್ ಹೋದಾರ್ರಿ. ಹೌದ್ರಿ.
ಒಂದ್ ವೇದಿಕೆ ನಮ್ದಕ್ಕಿರ್ತೈತಿ, ಒಂದ್ ವೇದಿಕೆ ಅವ್ರದಕ್ಕಿರ್ತೈತಿ. ಒಟ್ಟ ಸೋಲೋದು ಗೆಲ್ಲೋದು ನಮ್ಗೆ ಕಾಮನ್ ರೀ. ಕಾಮನ್ ರೀ. ಅದೇ ರೀತಿ ನೀವು ಈಗ ಪ್ರೈಸ್ಗಳ ಬಗ್ಗೆ ಮಾತಾಡಕತ್ತೀರಿ. ನಮ್ ತ್ಯಾಕ್ ಒಂದ್ ಕ್ಲಿಪ್ ಸಿಕ್ಕವ್ರಿ ನಿಮ್ಮ ಪ್ರೈಸ್ ರೀ. ನಾ ಆಲ್ಮೋಸ್ಟ್ ನೋಡಿದನ್ರಿ ಕಲಾವಿದರ ಪ್ರೈಸ್ ರೀ, ಬಟ್ ಇಷ್ಟೊಂದು ಪ್ರೈಸ್ ನಾ ಇನ್ನ ತಕ ನೋಡಿಲ್ರಿ. ಇಷ್ಟೆಲ್ಲಾ ಪ್ರೈಸ್ ಏನ್ರಿ ಸರ್ ಇದ್ರಿ ಹಿಂದಿನ ರೇಷ್ ಅಂತ ಬಂದ್ರೆ ಇಷ್ಟೊಂದು ಪ್ರೈಸ್ಗಳೆಲ್ಲ ನಿಮ್ ಚಲೋ ಚಲೋ ಕಣ್ಣಿಗೆ ಕಾಣು ಅಷ್ಟ ಐಟನ್ರಿ ಸರ್. ನಾ ಪ್ರೈಸ್ ಶೋಕೇಶ್ ನೊಳಗೆ ಹಿಡಿಸಿದಷ್ಟು ಅಷ್ಟ ಐಟನ್ರಿ. ನಾನು ಪ್ರೈಸ್ ಒಂದು ಟ್ರ್ಯಾಕ್ಟರ್ ಟ್ರೇಲರಿಗೆ ಹೋದ್ರೆ ಏರಿದ್ರೆ ಹೋಗಂಗಿಲ್ಲ ಸರ್, ಅಷ್ಟ ಅದಾವ್ರಿ. ಎಲ್ಲ ಭಜನಾ ಪದದವ್ರಿ. ಭಜನಾದವ್ರಿ. ಜಾನಪದಕ್ಕೆ ಈಗ 1 ವರ್ಷ ಆತ್ರಿ ನಾ ಹೊಂಟ ಆರ್ಕೆಸ್ಟ್ರಾ ಹೊಂಟ. ಭಜನಾದವ್ರಿ ಅಷ್ಟು 3 ವರ್ಷ ಪ್ರೈಸ್ ಅದಾವ್ರಿ. ಅಷ್ಟು ವೇದಿಕೆ ಗೆದ್ದಿರಿ? ಅಂದ್ರೆ ಗೆದ್ದಿದ್ದು ಇರ್ತಾವ್ರಿ, ಸೋತಿದ್ದು ಇರ್ತಾವ್ರಿ. ಇದ್ರಾಗ ಅಷ್ಟು ಗೆದ್ದಿದ್ದು ಅಂತಲ್ರಿ ಅವ್. ಅಂದ್ರ ಈಗ ಫಸ್ಟ್ ಸೆಕೆಂಡ್ ಇರ್ತಾವ, ಆಮ್ಯಾಗ ಹಿಂಗ ಎಲ್ಲಾರ್ಗಿ ಸಮ ಮಾಡಿ ಕೊಟ್ಟಂತವನು ಅದಾವ್ರಿ. ಅದಕ್ಕ ಈ ಪ್ರೈಸ್ ಮನಿ ಅಂತ ಬಂದ್ರೆ ಹೆಂಗಿರ್ತದೆ ಸರ್? ಪ್ರೈಸ್ ಮನಿ ಅಂದ್ರ ಈಗ ಒಂದ್ ಪ್ರೈಸ್ ಅಮೌಂಟ್ ಇಟ್ಟಿರ್ತಾರ ಸರ್, 25, 10 ಹಿಂಗ್ ಪ್ರೈಸ್ ಇಟ್ಟಿರ್ತಾರ. ಇಲ್ಲ ಅಂದ್ರೆ ಅಮೌಂಟ್ ಸಮನಾಗಿ ಇಟ್ಟಿದ್ರು ಸಹಿತ ಒಂದ್ ಕಪ್ ಇಟ್ಟಿರ್ತಾರ ಸರ್, ಸೀಲ್ಡ್. ಗೆದ್ದವ್ರಿಗೆ ಒಂದ್ ಸೀಲ್ಡ್ ಕೊಡ್ತಿರ್ತಾರೆ. ಅಂದ್ರ ಅದ ಕಪ್ಪರ ಇಲ್ಲಿ ಒಂದ್ ಬೆಳ್ಳಿ ಕಡೆಯರ ಇಟ್ಟಿರ್ತಾರ. ಅಮೌಂಟ್ ಯಾವ್ದಾದ್ರು ಗೆದ್ರ ಅಲ್ಲಿ ವೇದಿಕೆ ಒಳಗ ಯಾವ್ದಾರ ಒಂದ್ ಬಹುಮಾನ ಕೊಟ್ರು ಗೆದ್ದಂಗ. ರೊಕ್ಕನ ಅಂತ ಇಂಪಾರ್ಟೆಂಟ್. ಬಟ್ ಈ ಕಲಾವಿದರಿಗೆ ಹೆಂಗೈತಂದ್ರ ಸರ್, ಒಂದ್ ಮನಿ ಎಕ್ಸ್ಪೆಕ್ಟೇಷನ್ ಮಾಡಿ ನಾವ್ ಈ ಒಂದ್ ಫೀಲ್ಡಿಗೆ ಬರಕ್ ಆಗಂಗಿಲ್ಲ. ಯಾಕಂದ್ರ ಬೆಳಿ ಟೈಮ್ನಾಗ ಮನಿಗೆ ಏನ್ರ ನಾವ್ ಮನಸ್ ಮಾಡ್ಕೊಂಡ್ ಕುಂತ್ರ ಬೆಳ್ಯಾಕ ಆಗಂಗಿಲ್ರಿ, ಚಾನ್ಸೇ ಇಲ್ರಿ. ಇಲ್ಲಿ ಈ ಫೀಲ್ಡಿಗೆ ಬಂದ ಮೇಲೂ ನಿಮ್ಗೆ ಏನಾದ್ರೆ ಕಷ್ಟ ಅಂತ ಅದೇನ್ರಿ ಐತೇನ್ರಿ? 3-4 ವರ್ಷ ಕಷ್ಟ ಆತ್ ಸರ್. ಯಾಕಂದ್ರ ಅವಾಗ ಅಮೌಂಟ್ ಕಡಿಮೆ ಅಮೌಂಟ್ಗೆ ಹಾಡ್ಬೇಕು. ಅವಾಗ ಏನ್ರ ದುಡ್ಡು ನೋಡ್ಕೊಂತ ಕುಂತಿದ್ವಿ ಅಂದ್ರ ಬೆಳ್ಯಾಕ ಕಷ್ಟ ಆಕೇತ್ರಿ. ಇವಾಗ ಎಷ್ಟ್ ಕೊಡ್ತಾರ ಅಷ್ಟ್ ತೊಗೊಳುದು ಹಾಡಿ ಬಂದ್ಬಿಡುದು ಅಷ್ಟ. ಹಿಂಗೆ ಬೆಳಿತಾ ನಾವಾಗ್ಲಿ ಏನ್ ಕೇಳಿಲ್ಲ, ಅವ್ರಾಗ್ಲೇ. ಈಗ ಒಬ್ಬ ಒಳ್ಳೆ ವ್ಯಕ್ತಿ, ಒಬ್ಬ ಚಲೋ ಹೆಸರು ಮಾಡ್ದವ್ ಕೂಡ ಹಾಡ್ಬೇಕಂದ್ರ ಈಗ ಅವಾಗ ಎಷ್ಟ್ ಕೊಡ್ತಾರ ನನಗೂ ಅಷ್ಟೇ ಕೊಡ್ಬೇಕಲ್ರಿ. ಹಿಂಗ ಅವ್ರ ನನ್ಗೆ ಸೀನಿಯರ್ಗಳು ಕೂಡ ಹಾಕಾಕತ್ತಾರೆ, ಅವ್ರ ಜೊತೆ ಹಾಡಾಕತ್ನಿ. ಅವ್ರಿಗೇನ್ ಸಂಭಾವನೆ ಕೊಡಾತ್ರ ನಮಗೂ ಅದನ್ನ ಕೊಡಾಕತ್ತ. ಕಡೆಯಿಂದ ಸ್ವಲ್ಪ ಕಷ್ಟ ದೂರ ಹಾಕೊಂತ ಬಂತ, ಏನ್ ತೊಂದ್ರೆ ಇಲ್ಲ. ಬಟ್ ನಂಗ್ ಹೆಂಗ ಅನ್ಸ್ತದ ಅಂದ್ರ ಸರ್, ಒಂದ್ ಈ ನಿಮ್ ಭಜನಾ ಪದ ಆಗ್ಲಿ, ಒಂದ್ ಯಾವ್ದೋ ಒಂದ್ ತತ್ವ ಪದ ಆಗ್ಲಿ, ಏನೋ ಆಗ್ಲಿ, ಅತ್ರ ಇದ್ದಷ್ಟ ಮಹತ್ವತೆ ಮತ್ತ ಅದ್ರಗ್ ಬೇಕಾದಂತ ಅಕ್ಷರ ಜ್ಞಾನಕ್ಕ ಸಿಗ್ಲಾರ್ದಷ್ಟ ಮಾನ್ಯತೆ ಇವಾಗಿನ ವಲ್ಗರ್ ಜಾನಪದಕ್ ಸಿಗಾತದೇನೋಪ್ಪ ಅಂತ ಅನ್ಸ್ತದ. ಒಂದ ಮಾತ್ ನೋಡ್ ಹೇಳ್ತೇನೆ ಸರ್, ಈ ಭಜನಾ ಮಾಡೋದ್ರಿಂದ ಜ್ಞಾನ ಆಕತ್ರಿ. ಜ್ಞಾನ ಆಕತ್ರಿ. ಯಾಕಂದ್ರ ಈಗ ಅಪೋಸಿಟ್ ಮಾಸ್ತರ್ ಏನೋ ಒಂದ್ ಹೊಸ ವಿಷಯ ಕೇಳ್ಯಾನಂದ್ರ ನನಗ ಅದನ್ನ ಮನಿಗ್ ಹೋಗಿ ಓದಿ ಮಕ್ಕಳು ಮಟ್ಟ ನಿದ್ದೆ ಹತ್ತಂಗಿಲ್ರಿ. ಹುಡುಕ್ಯಾಡ್ತಿರ್ತೇವ್ರಿ ನಾವು ಬುಕ್ಗಳನ್ನ, ಎದ್ರಾಗಿಂದ ಕೇಳ್ಯಾನ ಎದನ್ನ ಕೇಳ್ಯಾನಂತೆ. ಅಂದ್ರ ಅದರಿಂದ ಅದನ್ನ ಓದಿದ್ವಿ ಅಂದ್ರ ಜ್ಞಾನ ಆಕತಿ. ಈ ಜಾನಪದ ಏನಿಲ್ಲ, ಜನಕ್ ಮನರಂಜನೆ ಕೊಡೋದಷ್ಟ. ಅಷ್ಟೊಂದ್ ಜ್ಞಾನ ಇದ್ರು ನೀವು ಭಜನಾ ಪದ ಬಿಟ್ಟು ರಿಟರ್ನ್ ಜಾನಪದ ಕೊಲದಿರಂದ್ರ ಏನೋಪ್ಪ ನಮಗ ಅಲ್ಲಿ ಮನ್ನನೆ ಇಲ್ಲ, ಏನ್ ಟ್ರೆಂಡಿಂಗ್ ಐತಿ ಅದ್ರಾಗ ಹೋಗೋಣ ಅಂತಂದ್ ಏನೋ ಒಂದ್ ಮನಸ್ ಮಾಡ್ರಿ. ಇಲ್ರಿ ಹಿಂಗಿಲ್ಲ. ಈ ಭಜನಾ ಮಾತ್ರ ನನ್ನ ಜೀವನ ಇರೋ ಮಟನು ಭಜನಾ ಬಿಡಂಗಿಲ್ಲ. ಯಾಕಂದ್ರ ಇದರಿಂದ ಒಂದು ತನ್ನ ಕಂಡೇವಿ. ಈ ಜಾನಪದ ಲೋಕ ಇದ್ ಬಂದಾಗ ಇದನ್ ಮಾಡ್ತೇನ್ರಿ, ಇದು ಬಂದಾಗ ಇದನ್ ಮಾಡ್ತೇನೆ. ಎರಡು ಬ್ಯಾಲೆನ್ಸ್ ಆಗಿ ತಗೊಂಡ್